ಹಿಂದುಳಿದ ಜಿಲ್ಲೆ ಅಂತ ತಮಗೆಲ್ಲ ಗೊತ್ತಿದೆ. ಆದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿ ಎಲ್ಲನಿದೆ ಅಂತಂದರೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ಆದರೆ ನಮ್ಮ ಇಷ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಇದ್ದರೂ ನಮ್ಮ ಜಿಲ್ಲೆಯ ಜನತೆಗೆ, ನಮ್ಮ ಹುಡುಗರಿಗೆ ಅಲ್ಲಿ ಜಾಬ್ಗಳು ಸಿಗ್ತಾ ಇಲ್ಲ. ಈಗ ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳಿದಾಗ ಗ್ರೂಪ್ ಎ ಯಲ್ಲಿ 65% ಕೊಟ್ಟಿದ್ವಿ, ಗ್ರೂಪ್ ಬಿ ಯಲ್ಲಿ 80% ಕೊಟ್ಟಿದ್ವಿ, ಗ್ರೂಪ್ ಸಿ ಯಲ್ಲಿ 100% ಕೊಟ್ಟಿದ್ವಿ, ಗ್ರೂಪ್ ಡಿ ಯಲ್ಲಿ 100% ಕೊಟ್ಟಿದ್ವಿ ಅಂತೇಳಿ ಸರ್ಕಾರ ನಮ್ಗೆ ಹೇಳುತ್ತೆ. ಈ ಅಂಕಿಅಂಶಗಳು ಕರೆಕ್ಟ್ ಆಗಿದ್ದರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಯಾಕೆ ಅಳಿತಿದ್ರು ಅಂತ ಕೇಳಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ನಮ್ಮ ಮಕ್ಕಳು ಬೆಂಗಳೂರು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಎಲ್ಲನ ಸಿಗ್ನಲ್ ಲೈಟಲ್ಲಿ ನಿಂತಾಗ ನಮ್ಮ ಬಳ್ಳಾರಿ ಜನತೆನೋ ಕೊಪ್ಪಳ ಜನತೆನೋ ಬಂದು ಅಣ್ಣ ನಾನು ನಿಮ್ಮ ಜಿಲ್ಲೆಗೆ ಸೇರಿದನಂತ ಮಾತಾಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಧ್ಯಕ್ಷರೇ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲೋ ಬಳ್ಳಾರಿಯಲ್ಲಿ ಇಷ್ಟು ಇಂಡಸ್ಟ್ರಿ ಇದ್ದರೂ ಅಲ್ಲಿ ಅವಕಾಶ ವಂಚಿತರಾಗಿ ನಮ್ಮ ಮಕ್ಕಳಲ್ಲಿ ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಡೆಲಿವರಿ ಬಾಯ್ನೋ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡಬೇಕಲ್ಲ ಅಂತೇಳಿ ನಮಗೆ ನೋವಾಗುತ್ತೆ, ನಮಗೆ ನಾಚೆ ಆಗುತ್ತೆ ಅಧ್ಯಕ್ಷರೇ. ಯಾಕಂದರೆ ನಾವು ಅಲ್ಲಿನ ಪ್ರತಿನಿಧಿಗಳಾಗಿ ಫ್ಯಾಕ್ಟ್ರಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ದರು, ಫ್ಯಾಕ್ಟ್ರಿಗಳು ಇವತ್ತು ಯಾವ ರೀತಿಯಲ್ಲಿ ಇಂಡಸ್ಟ್ರೀಸ್ ಅವರು ಯಾವ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮ ಸರ್ಕಾರ ಏನು ಸರೋಜಿನಿ ಮಹಿಷಿ ವರದಿ ಪ್ರಕಾರನೇ ನಾವು ಉದ್ಯೋಗ ಕೊಡ್ತಿದ್ದೀವಿ, ಲೋಕಲೇಟ್ಸ್ಗೆ ನಮ್ಮ ಕನ್ನಡಿಗರಿಗೆ ಕೊಡ್ತಿದ್ದೀವಿ ಅಂತ ಹೇಳೋಕ್ಕೆ 1,000 ಜನ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇದ್ದರೆ ಅದರಲ್ಲಿ 100 ಮಾತ್ರ ನೇರ ನೇಮಕಾತಿ ಮಾಡ್ತಾರೆ. ಇನ್ನೊಂದು 900 ಅವರು ಬೇರೆ ಗುತ್ತಿಗೆದಾರರ ಮೂಲಕ ಕಾಂಟ್ರಾಕ್ಟ್ ಮೂಲಕ ತಗೊಂಡಾಗ ಈ ವರದಿ ಇದರಲ್ಲಿ ಚೌಕಟ್ಟಲ್ಲಿ ಬರಲ್ಲ ಅಂತೇಳಿ ನಮ್ಮ ಕನ್ನಡಿಗರಿಗೆ, ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ. ಯಾಕಂದರೆ ಈ ಜಲ ನಮ್ಮದು, ಈ ನೆಲ ನಮ್ಮದು, ಆದರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ. ಧೂಳು ತಿನ್ನೋರು ನಾವು, ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕೂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಸಭಾಧ್ಯಕ್ಷರೇ. ನಮ್ಮ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ, ನಮ್ಮ ಜಿಲ್ಲೆಯ ಮಕ್ಕಳು ಬೇರೆ ಜಿಲ್ಲೆಗಳಾಗಿರ್ಬೋದು, ಬೇರೆ ರಾಜ್ಯಗಳಾಗಿರ್ಬೋದು, ಅವ್ರ ಮಕ್ಕಳಿಗೆ ಅನ್ಯಾಯ ಆದಾಗ ಇಡೀ ಅವ್ರ ರಾಜ್ಯಗಳು, ಅವರ ಶಾಸಕರು ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡ್ತಾರೆ. ಆದರೆ ನಮ್ಮ ಬಳ್ಳಾರಿ ಜನತೆಗೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ಯಾರೂ ನಮಗೆ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ನೋವಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ನೀವು ತಕ್ಷಣವಾಗಿ ಈ ಫ್ಯಾಕ್ಟ್ರಿಗಳಾಗಿರ್ಬೋದು, ಇಂಡಸ್ಟ್ರಿ ಅವರಾಗಿರ್ಬೋದು, ಈ ತಪ್ಪು ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ, ದಯಮಾಡಿ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ, ಇದು ಕನ್ನಡಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ, ನಮ್ಮ ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಅಲ್ಲೆಲ್ಲೋ ದೂರದಾಗ ಹೋಗಿ ನಮ್ಮ ಮಕ್ಕಳು ಬೇರೆಯವ್ರ ಕೆಳಗೆ ಕೆಲಸ ಮಾಡೋ ಅಷ್ಟು ದೌರ್ಭಾಗ್ಯ ನಮಗೆ ಬೇಕಿಲ್ಲ ಅಂತೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಅಧ್ಯಕ್ಷರೇ. ಅದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಒಂದು KEB ಇಶ್ಯೂ ಇದೆ ಅಧ್ಯಕ್ಷರೇ. ಏನದು ಇಶ್ಯೂ ಅಂತಂದರೆ, ನಂದು 90% ಸ್ಲಮ್ ನಾನು ಬಳ್ಳಾರಿ ಕ್ಷೇತ್ರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಅಧ್ಯಕ್ಷರೇ. ಅದರಲ್ಲಿ ಭಾಳಷ್ಟು ಮಂದಿ ಹಳೆಯ ಬಿಲ್ಗಳು ಪೆಂಡಿಂಗ್ ಇದ್ದು ಸ್ಲಮ್ಮಲ್ಲಿ ಜನತೆಗೆ ಇವತ್ತು ಅವ್ರ ಬಿಲ್ಗಳೆಲ್ಲ ಬಡ್ಡಿ ಮೂಲಕ 70,000 80,000 ರೂಪಾಯಿ ಆಗಿಬಿಟ್ಟಿದೆ ಸಭಾಧ್ಯಕ್ಷರೇ. ಅದು ಇವತ್ತು ಆ ಬಡ ಜನರು ಕಟ್ಟೋಕ್ಕೂ ಆಗ್ತಾ ಇಲ್ಲ. ಆ ಬಡ ಜನರು ಕಟ್ಟಕ್ಕೆ ಆಗ್ದಂಗೆ ಎಲ್ಲರೂ KEB ಅವರು ಅವ್ರ ಮನೆ ಮುಂದೆ ಹೋಗಿ ಅವ್ರ ಮೀಟರ್ಗಳನ್ನ ಕಿತ್ಕೊಂಡು ಹೋದಾಗ ಆ ಸ್ಲಮ್ಮಲ್ಲಿ ಜನರು ಕತ್ತಲಲ್ಲಿ ಮಲಗೋ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಒಂದು ಅದಾಲತ್ತನ್ನು ಮಾಡಿ, ತಾವೆಲ್ಲರೂ ಸರ್ಕಾರದವರು, ಜಾರ್ಜ್ ಸಾಹೇಬರು ಇಲ್ಲೇ ಇದ್ದಾರೆ, ಒಂದು ಅದಾಲತ್ತನ್ನು ಮಾಡಿ ಆ ಬಡ್ಡಿ ಏನಿದೆ ಅದನ್ನೆಲ್ಲ ಮನ್ನಾ ಮಾಡಿ ನಮ್ಮ ಜನತೆಗೆ ಅಸಲು ಏನಿದೆ ಅದರಲ್ಲಿ ಒಂದು ಟೈಮ್ ಕೊಟ್ಟರೆ ಒಂದು 6 ತಿಂಗಳಿಂದ 1 ವರ್ಷದಲ್ಲಿ ಅದನ್ನು ಅವ್ರ ಬಿಲ್ಲನ್ನು ಪಾವತಿ ಮಾಡ್ಕೊಂತಾರೆ. ದಯಮಾಡಿ ಅಷ್ಟುವರೆಗೆ ಆ ಮೀಟರ್ಗಳನ್ನ ಕಿತ್ಕೊಂಡು ಹೋಗಿ ನಮ್ಮ ಜನತೆಗೆ, ಆ ಬಡ ಜನತೆಗೆ ತೊಂದರೆ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ಸಭಾಧ್ಯಕ್ಷರೇ. ಅದರ ಜೊತೆಗೆ ನಮ್ಮ DMF ಫಂಡ್ ಅಂತೇಳಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಏನಿದೆ, 2.5 ವರ್ಷದಿಂದ ನಾವು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ, DC ಅವರಿಗೆ, ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂತಿದ್ದೀವಿ. ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಒಂದು ಮೀಟಿಂಗನ್ನು ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ದುಡ್ಡೇನು ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಿಂದ, ನಮ್ಮ ಖನಿಜದಿಂದ ನಮಗೆ ಉತ್ಪತ್ತಿ ಆದಂಥ ದುಡ್ಡಲ್ಲಿ ಪ್ರತಿ ಕ್ಷೇತ್ರಕ್ಕೆ, ಬಳ್ಳಾರಿ ನಗರಕ್ಕೆ ಒಂದು 200 ಕೋಟಿ, ಬಳ್ಳಾರಿ ಗ್ರಾಮೀಣಕ್ಕೆ ಒಂದು 200 ಕೋಟಿ, ಕಂಪ್ಲಿಗೆ ಒಂದು 200 ಕೋಟಿ, ಇಡೀ ಜಿಲ್ಲೆದೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು 200 ಕೋಟಿ ಅನುದಾನ ಬರುತ್ತೆ. ನಮ್ಮ ಹತ್ರ ಅನುದಾನ ಇದ್ದರೂ ಅದನ್ನು ಮುಂದೆ ತಗೊಂಡೋಗಿ, ಯಾಕಂದರೆ ನಾವು ಉತ್ತರ ಕರ್ನಾಟಕದವರು, ನಮ್ಮ ಪರವಾಗಿ ಮಾತಾಡೋರು ಯಾರಿಲ್ಲ. ಅದೇ ಈ ಅನ್ಯಾಯ ಮೈಸೂರು ಬೆಂಗಳೂರಿಗೂ ನಡೆದಿದ್ದರೆ ಇಡೀ ಸದನದಲ್ಲಿ ದೊಡ್ಡ ಗದ್ದಲ ಆಗ್ತಿತ್ತು. ಆದರೆ ನಮ್ಮ ಉತ್ತರ ಕರ್ನಾಟಕದವರು, ಹಿಂದುಳಿದವರು, ಇವ್ರು ಯಾವತ್ತೂ ಏನು ಮಾತಾಡೋಕ್ಕಾಗಲ್ಲ. ಇವ್ರಿಗೆ ಎಷ್ಟು ನಾವು ಕೆಲಸ ಮಾಡಿಲ್ಲ ಅಂದರೂ ಇವರು ಸುಮ್ಮನೆ ಕೂಡ್ತಾರೆ ಅಂತೇಳಿ ಏನು ನಾವು ಬೇರೆ ಮಳತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕಕ್ಕೆ ತೋರಿಸ್ತಿದ್ರಿ. ದಯಮಾಡಿ ಇದನ್ನು ನ್ಯಾಯಕ್ಕೆ ಕೊಡಿಸ್ಬೇಕು. ನಮ್ಮ ಫಂಡನ್ನು ನಾವು ಉಪಯೋಗ ಮಾಡ್ಕೊಳಕ್ಕೆ ದಯಮಾಡಿ ಆದಷ್ಟು ಬೇಗ ಒಂದು ಮೀಟಿಂಗನ್ನು ಮಾಡ್ಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಸರಿ, ಕೃಷ್ಣ ನಾಯಕ್, ನೆಕ್ಸ್ಟ್ ಸಿದ್ದು ಪಾಟೀಲ್, ಮತ್ತೆ ಒಂದು ಮಾಂಡಪ್ಪ ವಜ್ಜಲ್ ಇಲ್ಲಲ್ಲ.
ಅಧ್ಯಕ್ಷರೇ ಧನ್ಯವಾದಗಳು. ಮಾತಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ. ಅಧ್ಯಕ್ಷರೇ